ಎಚ್ ಡಿ ಕುಮಾರಸ್ವಾಮಿ ಬಿಡದಿ ಹೋರಾಟದ ಹಿಂದೆ ಷಡ್ಯಂತ್ರ ಏನಾದರೂ ಇದೆಯಾ? ಏನಪ್ಪ ಷಡ್ಯಂತ್ರ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧದ ಷಡ್ಯಂತ್ರಕ್ಕಾಗಿ ಬಿಡದಿ ಹೋರಾಟನಾ? ಏನಾದರೂ ಫಿಶಿ ಇದೆಯಾ? ಸಮಥಿಂಗ್ ಫಿಶಿ? ಡಿ ಕೆ ಒಕ್ಕಲಿಗರ ಲೀಡರ್ ಆಗೋದನ್ನ ತಡೆಯೋಕೆ ಈ ಪ್ಲಾನಾ? ಇದರಿಂದ ಎಲ್ಲ ಡಿಸೈಡ್ ಆಗುತ್ತಾ? ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದನ್ನು ಸಹಿಸದೆ ಎಚ್ ಡಿ ಕೆ ಹೀಗೆ ಮಾಡ್ತಾ ಇದ್ದಾರಾ? ಟೌನ್ಶಿಪ್ಗೆ ಕುಮಾರಸ್ವಾಮಿ ವಿರೋಧ ಕೇವಲ ನಾಟಕವಾ, ಡ್ರಾಮಾನಾ? ಅದರಲ್ಲಿ ಹುರುಳಿಲ್ವಾ? ಬಿಡದಿ ಜಟಾಪಟಿಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಚಿವ MB ಪಾಟೀಲ್. ಎಚ್ ಡಿ ಕುಮಾರಸ್ವಾಮಿ ಬಿಡದಿ ಹೋರಾಟದ ಹಿಂದೆ ಷಡ್ಯಂತ್ರ ಇದೆ ಅನ್ನೋದನ್ನ ಯಾರು ಹೇಳ್ತಾ ಇದ್ದಾರೆ? ಈಗ MB ಪಾಟೀಲ್ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಯಾರಾಗಿದ್ದಾರೆ? ಡಿ ಕೆ ಶಿವಕುಮಾರ್. ಅವರು ಯಾವ ಸಮುದಾಯದವರು? ಒಕ್ಕಲಿಗ ಸಮುದಾಯದವರು. ಹೀಗಾಗಿ ಪ್ರಬಲ ನಾಯಕರು ಮತ್ತು ಈ ರಾಜಕೀಯ ವೈಷಮ್ಯವನ್ನು ನಾವು ಗಮನಿಸ್ತಾನೆ ಇರ್ತೀವಿ. ದಿಸ್ ಇಸ್ ದ ವಾರ್ ಬಿಟ್ವೀನ್ DK ಆ್ಯಂಡ್ HDK ಅನ್ನುವ ಒಂದು ಪೋರ್ಟ್ರೇಟ್ ಕೂಡ ಆಗುವಾಗ ಎಚ್ ಡಿ ಕುಮಾರಸ್ವಾಮಿ ಬೇರೆ ಏನೋ ಲೆಕ್ಕಾಚಾರ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇದ್ದಾರಾ? ನಿಜಕ್ಕೂ ಜನರ ಪರವಾಗಿ, ರೈತರ ಪರವಾಗಿ ಅವರು ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಮತ್ತು ಸುದ್ದಿ. ಎಸ್, ಒಟ್ಟಿನಲ್ಲಿ ಬಿಡದಿ ಭೂಚಕ್ರ, ಬಿಡದಿ ಬಡಿದಾಟ, ಅಲ್ಲಿ ಯಾವ್ದಾವುದೋ ಕಾರಣಕ್ಕೆ ಬಡಿದಾಟ ಆದರೆ ಹೇಳ್ತಾ ಇರೋದೇನು ನಮ್ಮ ರೈತರ ಸಂರಕ್ಷಣೆ, ನಮ್ಮ ಭೂಮಿ ಪ್ರಕೃತಿ ನಾಶ ಆದರೆ ಹಿಂಗೆ ಆಹಾರದ ಕೊರತೆ ಆಗ್ಬಿಟ್ಟಿತ್ತು, ಇಲ್ಲಿ ಬೆಂಗಳೂರಲ್ಲಿ ಏನೋ ಜನದಟ್ಟಣೆ ಇದೆ ಅಂಥೇಳಿ ಇನ್ನೊಂದು ಮಿನಿ ಬೆಂಗಳೂರು ಮಾಡೋಕೆ ಹೊರಟಿದ್ದೀರಲ್ಲ, ಏನ್ರಿ ಹೊಟ್ಟೆಗೆ ತಿಂತೀರಾ ಅನ್ನುವ ಪ್ರಶ್ನೆಗಳು ನಡೀತಾ ಇದ್ದಾವೆ. ಅಲ್ಲಿ ನಿಜವಾಗ್ಲೂ ಹೋರಾಟ ಮಾಡೋರು ಕೂಡ ಇದ್ದಾರೆ, ಆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಹೋರಾಟಕ್ಕೆ ಬೆಲೆ ಇದೆಯಾ ಅಥವಾ ಈ ಹಾರಾಟಕ್ಕೆ ಬೆಲೆ ಇದೆಯಾ ಅನ್ನೋದನ್ನು ಯಾರು ಡಿಸೈಡ್ ಮಾಡಬೇಕು? ಎಸ್, ನೀವು ಡಿಸೈಡ್ ಮಾಡಬೇಕು. ಯಾರ ಮನಸ್ಸು ಹೆಂಗಿದೆ, ಯಾರ ಇಂಟೆನ್ಷನ್ ಹೆಂಗಿದೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಏನು ಮಾಡ್ತಾ ಇದ್ದಾರೆ? ಎಸ್, ಬಿಡದಿ ಗಲಾಟೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ MB ಪಾಟೀಲ್. CM DK ಒಕ್ಕಲಿಗರ ಲೀಡರ್ ಆಗಬಾರ್ದು ಅಂತ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರಂತೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ HDK ರಾಜಕೀಯ. ನೀವು ರಾಜಕಾರಣಿಗಳಲ್ವೇ? ರಾಜಕಾರಣವನ್ನು ಬಿಟ್ಟು ಬೇರೆ ಏನು ಮಾಡ್ತೀರಾ ಹೇಳಿ? ಎಸ್, ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ 100 ಎಕರೆ ಜಮೀನಿದೆ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ಇಶ್ಯೂ. ಆ 100 ಎಕರೆ ಬಿಡದಿ ಟೌನ್ಶಿಪ್ ಯೋಜನೆಯಲ್ಲೇ ಬರುತ್ತೆ. ಹಂಗಾಗಿ ಅವರಿಗೆ ತಳಮಳ ಆಗ್ತಾ ಇದೆ. ಈಗ ಯೋಜನೆಗೆ ಎಚ್ ಡಿ ಕುಮಾರಸ್ವಾಮಿ ವಿರೋಧಿಸ್ತಾ ಇರೋದು ಶುದ್ಧ ನಾಟಕ, ಇದು ಕೇವಲ ರಾಜಕೀಯ ದುರುದ್ದೇಶ ಅನ್ನೋದು ಯಾರ ಆಕ್ರೋಶ? MB ಪಾಟೀಲ್, ಕಾಂಗ್ರೆಸ್ ನಾಯಕರ ಆಕ್ರೋಶ, ಸಚಿವರ ಆಕ್ರೋಶ. ಓಕೆ, ಒಟ್ಟಿನಲ್ಲಿ ಈ ಗಲಾಟೆ ಬಿಡ್ತಾ ಇಲ್ಲ. ನಮ್ಮ ಜನರಿಗೂ ಕೂಡ ಇದೇನ್ರಿ ಇದು, ಒಬ್ಬೊಬ್ರು ಅವ್ರವ್ರು ಎಲ್ಲರೂ ಗೊತ್ತಾಗತ್ತೆ ನಿಜವಾಗ್ಲೂ ಹೋರಾಟ ಯಾರು ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಇದು ಎಲ್ರಿಗೂ ಬೇಕಾಗಿರೋದ್ರಿ. ಈ ಸುದ್ದಿ ಬರೀ ಬಿಡದಿಯವರಿಗಲ್ಲ ಇದು. ಯಾಕಂತ ಹೇಳಿದ್ರೆ ಪ್ರಕೃತಿ, ಭೂಮಿ, ಗಾಳಿ, ನೀರು, ಆಕಾಶ ಅಲ್ವಾ? ಒಳ್ಳೆ ಗಾಳಿ ಬೇಡವೇನ್ರಿ ನಮಗೆ? We are breathing just because of plants are breathing. ನೋಡಿ, ನಮಗೀಗ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬಾರ್ದ ನೀವು ಡಿಸೈಡ್ ಮಾಡಿ. ಯಾಕಂತ ಹೇಳಿದ್ರೆ ಅವರು 100 ಎಕರೆ ಇದೆಯೋ 200 ಎಕರೆ ಇದೆಯೋ ಆ ಕಾರಣಕ್ಕಾಗಿ ಅವರು ಗಲಾಟೆ ಮಾಡ್ತಾ ಇಲ್ವಾ? ರಾಜಕಾರಣದಲ್ಲಿ ಇವೆಲ್ಲವೂ ಮಾಮೂಲು ಆಗಿಬಿಟ್ಟಿದೆ ಇವತ್ತು. ಹಿಂಗೆ ಹೇಳ್ತಾ ಹೋದರೆ ಯಾವ ಪಕ್ಷದವ್ರದ್ದು ಷಡ್ಯಂತ್ರ ಅಲ್ಲ ಹೇಳಿ? JDSನವ್ರದ್ದಲ್ವಾ, ಕಾಂಗ್ರೆಸ್ನವ್ರದ್ದಲ್ವಾ, BJP ಅವ್ರದ್ದಲ್ವಾ? ಏನು ಮಾಡೋಣ? ಜನರಿಗೆ ಒಂದು ನೀವು ಗೊಂದಲ ಸೃಷ್ಟಿ ಮಾಡಬಾರ್ದು, ಇದು ನಮ್ಮ ಜವಾಬ್ದಾರಿ ಅಲ್ವಾ? ಹಾಗಾಗಿ ಬೇರೆ ಆಯಾಮಗಳಲ್ಲೂ ನೀವು ನೋಡಬೇಕು. ಬೆಂಗಳೂರವರು ನೋಡಬೇಕು, ಬೀದರವರು ನೋಡಬೇಕು, ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಆದರೆ ಹೊಟ್ಟೆಗೆ ಏನು ತಿನ್ನೋದು? ಮಣ್ಣು ತಿನ್ನೋಕ್ಕಾಗತ್ತಾ? ಮಣ್ಣು ಕೂಡ ಸಿಗ್ತಾ ಇಲ್ಲ ಅಲ್ವಾ ಸರಿಯಾಗಿ. ಹಿಂಗಿರುವಾಗ ಈ ಅಭಿವೃದ್ಧಿಯನ್ನು ಈಗ ಕಿಶೋರ್ ಅವ್ರು ಹೇಳಿದ್ರಲ್ಲ, ಎಕ್ಸ್ಕ್ಲೂಸಿವ್ ಆಗಿ ಅಶ್ವವೇಗ ನ್ಯೂಸ್ಗೆ ಅವ್ರು ಹೇಳಿದರು, ಏನ್ರಿ ಅಭಿವೃದ್ಧಿ ಅಂತೇಳಿ ಬರೀ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ? ಮೊದಲೇ ರೈತ ಈ ಸಮೃದ್ಧವಾಗಿರುವಂಥ ಮಂಡ್ಯದಲ್ಲೇ ಫಲವತ್ತಾದ ಭೂಮಿ ಇರುವಂಥಲ್ಲೇ ರೈತ ಪ್ರಾಣ ಚೆಲ್ತ್ಕೊಳ್ತಾನೆ ರೀ. ಹಂಗಿದೆ ಪರಿಸ್ಥಿತಿ. ಹಿಂಗಿರುವಾಗ ಈ ಬಿಡದಿ ಬಡಿದಾಟದಲ್ಲಿ ಏನಾದರೂ ಹುರುಳಿದೆಯಾ, ಹುರುಳಿಲ್ವಾ?
ನೀವು ಕೂಡ ಯೋಚನೆ ಮಾಡಿ, ಚಿಂತನೆ ಮಾಡಿ, ಅವ್ರಿಗೊಂದಿಷ್ಟು ನಮ್ಮನ್ನು ಆಳುವಂಥ ನಾಯಕರಿಗೆ ಒಂದಿಷ್ಟು ಜವಾಬ್ದಾರಿ ಬರಲಿ ಅಂತ ಕೇಳ್ತೀನಿ.